ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವರ್ಷ ಶನಿ ಇನ್ನೇನು ಪೂರ್ಣವಾಗಿ 7.5 ಬಿಟ್ಟು ಹೋಗೋದ್ರಲ್ಲಿದ್ದಾನೆ. ತುಂಬ ಜನ ಹೇಳಿದ್ದಾರೆ, ನಾನು ನೋಡಿದ್ದೇನೆ, ಇನ್ನೇನು ಕೊಟ್ಟು ಹೋಗ್ತಾನೆ ಶನಿ ಅಂತ. ವಾಸ್ತವವಾಗಿ ನಾನು ಇದರ ವಿಚಾರವಾಗಿ ಅಧ್ಯಯನವನ್ನು ಮಾಡಿದ್ದೀನಿ. ಆದರೆ ನನ್ನ ಅಧ್ಯಯನದ ಮಟ್ಟಿಗೆ ನೋಡಿದ್ರೆ ಕೆಲವೊಂದು ಗ್ರಹಗಳು ಆರಂಭ ಫಲವನ್ನು ಕೊಡ್ತಾರೆ, ಕೆಲವೊಂದು ಗ್ರಹಗಳು ಮಧ್ಯ ಫಲವನ್ನು ಕೊಡ್ತಾರೆ, ಕೆಲವೊಂದು ಗ್ರಹಗಳು ಅಂತ್ಯ ಫಲವನ್ನು ಕೊಡ್ತಾರೆ. ಆ ರೀತಿಯಲ್ಲಿ ನೋಡಿದಾಗ ಶನಿ ಅಂತ್ಯ ಫಲವನ್ನು ಕೊಡುವಂಥವನು. ಕೆಲವೊಂದು ಗ್ರಹಗಳು ಸರ್ವತಾ ಫಲವನ್ನು ಕೊಡ್ತಾರೆ, ಆರಂಭದಿಂದ ಅಂತ್ಯದವರೆಗೆ ಫಲವನ್ನು ಕೊಡ್ತಾನೆ ಇರ್ತಾರೆ. ಅದು ಏನು ಫಲ ಅನ್ನೋದು ಬೇರೆ. ಆದರೆ ಶನಿಯಿಂದ ನಾವು ನೋಡಿದಾಗ ಪಾಪ ಫಲವನ್ನೇ ನಿರೀಕ್ಷಣೆಯನ್ನು ಮಾಡಬೇಕು. ಪಾಪ ಫಲಗಳು ಅನ್ನುವಂಥದ್ದು ಸ್ವಲ್ಪ ಮಕರ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗಾಗಿ ಇನ್ನೇನು ಶನಿ ಬಿಟ್ಟು ಹೋಗ್ತಿದ್ದಾನೆ ಅಂದರೆ ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಳ್ಳೋದಕ್ಕಾಗಲ್ಲ. ಎಷ್ಟೋ ಜನ ಕೇಳಿದ್ದಾರೆ, ಎಷ್ಟೋ ಜನ ಈ ವಿಚಾರವಾಗಿ ತುಂಬ ಕಮೆಂಟ್ಗಳನ್ನು ಕೂಡ ಬರ್ತಿದ್ದಾರೆ. ಅಂದರೆ ಏನಂತ, ಈ ಎಲ್ಲರೂ ಒಬ್ಬೊಬ್ಬರ ನಂತರ ಹೇಳ್ತಾರೆ ಇದು ಯಾವುದು ಇದರಲ್ಲಿ ಸರಿ ಅಂತ. ಇದಕ್ಕೆ ಬೃಹಜ್ಜಾತಕದ ಗ್ರಂಥದಲ್ಲಿ ಸ್ಪಷ್ಟವಾಗಿ ಯಾವ್ಯಾವ ಗ್ರಹಗಳು ಆರಂಭ ಫಲವನ್ನ, ಯಾವ್ಯಾವ ಗ್ರಹಗಳು ಮಧ್ಯ ಫಲವನ್ನ, ಯಾವ್ಯಾವ ಗ್ರಹಗಳು ಅಂತ್ಯ ಫಲ ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನೋದಕ್ಕೆ ಶಾಸ್ತ್ರ ಪ್ರಮಾಣ ಇದೆ. ಶನಿ ಅಂತ್ಯ ಫಲವನ್ನೇ ಕೊಡುವಂಥವನು. ಹಾಗಾಗಿ ಅಂತ್ಯ ಫಲ ಆದ ಕಾರಣ ಬಿಟ್ಟು ಹೋಗ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳನ್ನ ಉಂಟು ಮಾಡ್ತಾನೆ. ಆರ್ಥಿಕವಾಗಿರುವಂಥ ಒಂದಷ್ಟು ಸಮಸ್ಯೆ, ಗುರುವಿನ ಬಲ ಇದೆ, ಹಾಗಾಗಿ ಚಿಂತೆ ಮಾಡೋಷ್ಟಿಲ್ಲ. ಸ್ವಲ್ಪ ಫಲಗಳು ಅನ್ನುವಂಥದ್ದು ಸ್ವಲ್ಪ ವ್ಯತ್ಯಾಸವಾಗಿದ್ರೂ ಕೂಡ ಅದನ್ನ ಪೂರ್ಣವಾಗಿ ರಾಶಿಯ ಮೇಲೆ ಗುರುವಿನ ಒಂದು ದೃಷ್ಟಿ, ಪಂಚಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ದೈವಾನುಗ್ರಹ ಇದೆ ಅನ್ನೋದನ್ನ ತಿಳ್ಕೋಬಹುದು. ಪಂಚಮ ಸ್ಥಾನದಲ್ಲಿ ಗುರುಬಲ ಇದೆ ಅಂತಂದ್ರೆ ಹಿಂದಿನ ಜನ್ಮ ಮಾಡಿರುವಂತಹ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಸುಕೃತ ಫಲ ಅನ್ನುವಂಥದ್ದು ಈಗ ಪ್ರಾಪ್ತವಾಗತ್ತೆ ಪ್ರಾರಂಭದಲ್ಲಿ. ಹಾಗಾಗಿ ಬಿಟ್ಟ ನಂತರದಲ್ಲಿ ಅವನೇನು ಫಲ ಕೊಡ್ಲಿಕ್ಕಿಲ್ಲ. 3ನೇ ಸ್ಥಾನಕ್ಕೆ ಹೋದ್ಮೇಲೆ ತುಂಬಾ ಒಳ್ಳೆ ಫಲ ಕೊಡ್ತಾನೆ. ಆದರೆ ಏಪ್ರಿಲ್ ತಿಂಗಳವರೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಶನಿಯ ಬದಲಾವಣೆ ಆಗೋವರೆಗೆ ಸ್ವಲ್ಪ ಮಟ್ಟಿಗೆ ಬೀಳು ಏಳು ಆಗುವಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳು ಪೂರ್ಣವಾಗಿ ಆಗಲ್ಲ, ಯಾಕೆಂದ್ರೆ ಗುರುವಿನ ಬಲ ಇದೆ. ಅದಾದ್ಮೇಲೆ ಗುರುವಿನ ಬಲ ಹೋಗ್ಲಿಕ್ಕೆ ಮುಂಚೆ ಶನಿ ಅವನ ಪೂರ್ಣ ಫಲವನ್ನ ಕೊಟ್ಟವನು ಸಂಚಾರವನ್ನ ಮೀನರಾಶಿಗೆ ಬೆಳೆಸಿರ್ತಾನೆ. ಹಾಗಾಗಿ ಪ್ರಾರಂಭದಲ್ಲಿ ಎಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನುವಂಥದ್ದು ಹಾಗೆ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಬೇರೆ ಯಾವ ಅನಿಷ್ಟ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲ್ಲ. ಆದರೆ ಎಚ್ಚರಿಕೆಯನ್ನು ಏನು ವಹಿಸ್ಬೇಕಾಗತ್ತೆ, 2ನೇ ಸ್ಥಾನಕ್ಕೆ ಜೂನ್ ತಿಂಗಳು ಕಾಲದಲ್ಲಿ ರಾಹುವಿನ ಸಂಚಾರ 2ನೇ ಸ್ಥಾನಕ್ಕೆ ಕುಂಭರಾಶಿಗೆ ಆಗುವಂಥದ್ದು ಇದು. ಮತ್ತು 8ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಆಗುವಂಥದ್ದು. ವಿಶೇಷವಾಗಿ ನರಗಳಿಗೆ ಸಂಬಂಧಪಟ್ಟಿರುವಂತಹ, ಲಂಗ್ಸಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ಸಮಸ್ಯೆ, ಬೆನ್ನು ಮೂಳೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಮಕರ ರಾಶಿಯವರಿಗೆ ಕಾಣಸಿಗುತ್ತೆ. ಹಾಗಾಗಿ ಮಕರ ರಾಶಿಯವರು 2ನೇ ಸ್ಥಾನವನ್ನ ವಿತ್ತಸ್ಥಾನ ಅಂತ ಕರಿತೀವಿ. ಪಾಪೇ ವಿತ್ತಗತೆ ಸ್ವಪೂರ್ವ ನಿಚಿತ ದ್ರವ್ಯಕ್ಷಯೋ ವಕ್ತೃಕ್ ಅಂತ ಹೇಳುವಂಥ ರೀತಿಯಲ್ಲಿ ವಿತ್ತಸ್ಥಾನದಲ್ಲಿ ಯಾವಾಗ ಪಾಪಗ್ರಹರ ಯೋಗ ಬರುತ್ತೆ ಆಗ ನೀವು ಅನ್ಕೊಳ್ಳದೇ ಇರುವಂತಹ ಸ್ಥಾನದಲ್ಲಿ ಹಣವ್ಯಯ ಆಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾರಿಗಾರು ದುಡ್ಡನ್ನ ಕೊಡಬೇಕು, ಯಾರೋ ಕೇಳ್ತಿದ್ದಾರೆ ಕೊಡಬೇಕು, ಸಾಲವನ್ನ ಕೊಡಬೇಕು, ಏನೂ ಇಲ್ಲ. ಇವತ್ತೆಲ್ಲ ನಾವು ನೋಡ್ತಾ ಇದೀವಿ ಸಾಕಷ್ಟು, ಯಾರೋ ಫೋನ್ ಮಾಡ್ತಾರೆ, ಯಾರೋ ಫ್ರಾಡ್ ಫೋನ್ ಮಾಡ್ತಾರೆ, ಅವ್ರು ನಿಮ್ಗೇನೋ ದುಡ್ಡು ಹಾಕಿ ಅಂತ ಹೇಳ್ತಾರೆ. ನಾವೇನೋ ಇದನ್ನ ಮಾಡಬೇಕು ಅಂತ ಹೇಳಿ ದುಡ್ಡು ಹಾಕಿ ಎಷ್ಟೋ ಜನ ಸೈಬರ್ ಕ್ರೈಮಲ್ಲಿ ದುಡ್ಡನ್ನು ಕಳ್ಕೊತಾ ಇದ್ದಾರೆ. ಆ ರೀತಿ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಮಕರ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ದುಡ್ಡು ನಿಮ್ಮ ಕೈಯಿಂದ ಹೊರಗಡೆ ಹೋಗಬೇಕು ಅಂತಂದ್ರೆ ಎಚ್ಚರಿಕೆಯನ್ನ ವಹಿಸಿ. ಜ್ಯೋತಿಷ್ಯ ಇರುವಂಥದ್ದು ಹೆದರ್ಸ್ಲಿಕ್ಕಲ್ಲ, ಜ್ಯೋತಿಷ್ಯ ಇರುವಂಥದ್ದು ಯಾರಿಗೂ ಹೆದರ್ಸಿ ಯಾರಿಗೂ ಏನೂ ಆಗ್ಬೇಕಾಗಿಲ್ಲ. ಆದರೆ ಈ ಒಂದು ಮಾತು, ಈ ಒಂದು ವಿಚಾರ ಅನ್ನೋಂಥದ್ದು ನಮಗೆ ಅರ್ಥ ಆಯ್ತು ಅಂತಂದ್ರೆ, ರೋಡಲ್ಲಿ ಒಂದು ಸೈನ್ ಬೋರ್ಡ್ ಇರುತ್ತೆ, ಇಲ್ಲಿ ಮುಂದೆ ದೊಡ್ಡ ಹಳ್ಳ ಇದೆ ಎಚ್ಚರಿಕೆಯಿಂದ ಚಲಿಸಿ ಅಂತ, ಒಂದು ಹಂಪಿದೆ ಎಚ್ಚರಿಕೆಯಿಂದ ಚಲಿಸಿ ಅಂತ ಒಂದು ಬೋರ್ಡ್ ಇರುತ್ತೆ. ಅದರ ಅರ್ಥ ಏನು? ಅದನ್ನು ನಾವು ನೋಡಿದಾಗ ನಾವು ಹೆದರ್ಕೊಳ್ಳಲ್ಲ, ಆದರೆ ನಾವು ಎಚ್ಚರಿಕೆಯನ್ನ ವಹಿಸ್ತೀವಿ. ಎಚ್ಚರಿಕೆಯನ್ನು ವಹಿಸಿದಾಗ ನಮಗೆ ಹಳ್ಳದಲ್ಲೋ ಹಂಪಿನಲ್ಲೋ ಆಗಬಹುದಾಗಿರುವಂಥ ಇಂಪ್ಯಾಕ್ಟ್, ಅದರ ಒಂದು ಸಮಸ್ಯೆ ಅನ್ನುವಂಥದ್ದನ್ನು ನಾವು ಅವಾಯ್ಡ್ ಮಾಡ್ಬೋದು. ಹಾಗೆ ಜ್ಯೋತಿಷ್ಯದಲ್ಲಿ ಏನೋ ಒಂದು ಸಮಸ್ಯೆ ಬರುತ್ತೆ ಅಂತ ನಾವು ಈ ಗ್ರಹಗಳನ್ನು ಮತ್ತು ರಾಶಿಗಳನ್ನು ಅಧ್ಯಯನ ಮಾಡಿ ಹೇಳಿದ್ದೀವಿ ಅಂತಂದರೆ ಅದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡ್ರೆ ಬರಬಹುದಾಗಿರುವಂಥ ಸಮಸ್ಯೆಗಳು ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ತಿಳ್ಕೊಬೋದು. ಆ ಒಳ್ಳೆ ಸದುದ್ದೇಶದಿಂದನೇ ರಾಶಿಯ ಫಲಗಳನ್ನು ಹೇಳುವಂತಹ ಒಂದು ಸಂಪ್ರದಾಯ ಅನ್ನುವಂಥದ್ದು ಬಂತು ವಿನಃ ಯಾರನ್ನು ಹೆದರ್ಸ್ಲಿಕ್ಕಲ್ಲ ಅಥವಾ ಇನ್ಯಾವುದೇ ರೀತಿ ಬೇರೆ ಕಾಮನೆಗಳಿಂದ ಅಲ್ಲ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮಕರ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತವಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ರಾಹುವಿನ ಸಂಚಾರದ ನಂತರ ಹಣವನ್ನ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಹಣ ಯಾರಿಗಾರು ಕೊಡಬೇಕು ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು.
ಮೇಲೆ ಅದು ಲಾಸ್ ಆಗುವಂತ ಸಾಧ್ಯತೆ ಇದೆ. ಕೊಡದೆ ನಿಮ್ಮ ಹತ್ರನೇ ನೀವು ಉಳಿಸ್ಕೊಂಡಿದ್ರೆ ಖಂಡಿತ ಏನು ತೊಂದರೆ ಬರಲ್ಲ. ಮಕರ ರಾಶಿಯವರಿಗೆ ಒಳ್ಳೇದಾಗ್ಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.